ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಫ್ಕಾರ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 19ನೇ ಅಧ್ಯಾಯ ಅದರ 9ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಹಾಲೆಲ್ಲೂಯ. ಪ್ರಿಯರೇ, ನಾವು ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಯೆಹೋವನ ಭಯ ಪರಿಶುದ್ಧವಾಗಿದೆ ಎಂಬುದಾಗಿ. ಹಾಲೆಲ್ಲೂಯ. ನೋಡ್ರಿ, ನಾವು ದೇವರಲ್ಲಿ ಭಯ ಭಕ್ತಿಯಿಂದ ಜೀವಿಸಬೇಕು. ಹಾಲೆಲ್ಲೂಯ. ಕೆಲವರಿಗೆ ಭಕ್ತಿ ಇರುತ್ತೆ, ಭಯ ಇರೋದಿಲ್ಲ. ಕೆಲವರಿಗೆ ಭಯ ಇರುತ್ತೆ, ಭಕ್ತಿ ಇರೋದಿಲ್ಲ. ಅಂದರೆ ನಾವು ನೋಡುವಾಗ ಯಾವುದೋ ಒಂದು ತಪ್ಪು ಮಾಡುವಾಗ ಮನುಷ್ಯ ಏನು ಮಾಡ್ತಾನೆ ಅಂತ ನಾವು ನೋಡುವಾಗ, ಹೌದು, ಈ ಒಂದು ಕಾರ್ಯ ನಾನು ಮಾಡಬಾರ್ದು, ಇದು ದೇವರಿಗೆ ವಿರುದ್ಧವಾಗಿರುವಂಥದ್ದು, ನಾನು ಮಾಡಬಾರ್ದು ಎಂಬುದಾಗಿ ಮಾಡೋದಿಲ್ಲ. ಅದು ಭಯ. ಆ ಭಯ ಅವರಲ್ಲಿ ಇರುತ್ತೆ. ಆದರೆ ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದೋದಿಲ್ಲ, ಸಭೆಗಳಿಗೆ ಹೋಗೋದಿಲ್ಲ, ಇದು ಯಾವುದೂ ಮಾಡೋದಿಲ್ಲ. ಆದರೆ ಭಯ ಇದೆ, ಭಕ್ತಿ ಇಲ್ಲ. ಆದರೆ ಕೆಲವರಿಗೆ ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದ್ತಾರೆ, ಸಭೆಗಳಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ದೇವರ ಭಯ ಇರೋದಿಲ್ಲ. ಯಾವುದೋ ಒಂದು ತಪ್ಪುಗಳು ಮುಂದೆ ಬರುವಾಗ ಅದನ್ನು ಮಾಡದೆ ಅವರು ಇರುವುದಕ್ಕೆ ಆಗೋದಿಲ್ಲ. ಅವರ ಬಾಯನ್ನು ಅವರು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ. ಸುಳ್ಳುಗಳನ್ನು ಹೇಳದೆ ಇರೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಭಯ ಇಲ್ಲದ ಜೀವನ ಮಾಡ್ತಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಭಯ ಪರಿಶುದ್ಧವಾದದ್ದು, ಪರಿಶುದ್ಧವಾಗಿದೆ. ಹಲ್ಲೆಲೂಯ. ಪ್ರಿಯರೇ, ನಾವು ಭಯದಿಂದಲೂ ಭಕ್ತಿಯಿಂದಲೂ ನಾವು ಜೀವಿತ ಮಾಡಬೇಕು. ಎರಡೂ ನಮ್ಮ ಜೀವಿತದಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ನಾವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಅದೇ ರೀತಿ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ಅದೇ ರೀತಿ ದೇವರಿಗೆ ಭಯ ಪಡಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ನಡೆಯುವ ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮನ್ನು ಆತನು ಗಮನಿಸುವ ಆತನಾಗಿದ್ದಾನೆ. ನಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡುವ ದೇವರಾಗಿದ್ದಾರೆ. ನಾವು ಏನು ಮಾಡಿದ್ರು, ಎಲ್ಲಿ ಹೋದ್ರು, ಯಾವ ಜಾಗದಲ್ಲಿ ಕುಳಿತರು, ಎಷ್ಟು ಜನರ ಮಧ್ಯದಲ್ಲಿ ಇದ್ದರೂ ಆತನ ಕಣ್ಣುಗಳು ನಮ್ಮನ್ನು ನೋಡುವಂಥದ್ದಾಗಿದೆ. ಸೊ ನಾವು ಎಂಥ ಜನರ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ರೂ ಸಹ ಒಂದು ನಮಗೆ ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ನಡವಳಿಕೆಗಳನ್ನು ಆತನ ನೋಡ್ತಾ ಇದ್ದಾನೆ ಎಂಬುದನ್ನು ನಾವು ಮರೆಯಬಾರ್ದು. ಹಾಲೆಲ್ಲೂಯ. ನಮ್ಮ ನಡವಳಿಕೆಗಳನ್ನು ಸರಿಪಡಿಸ್ಕೋಬೇಕು. ಯಾವ ಒಂದು ಕಾರ್ಯಗಳಲ್ಲೂ ಸಹ ನಾವು ದೇವರನ್ನು ಬಿಟ್ಟು ಅಗಲಿ ದೂರ ಹೋಗುವಂಥ ಕಾರ್ಯಗಳನ್ನು ನಾವು ಮಾಡಬಾರ್ದು. ಈ ಲೋಕದ ಎಂಜಾಯ್ಮೆಂಟ್ಗಳಿಗಾಗಿರ್ಬೋದು, ಸುಖ ಸಂತೋಷಗಳಿಗಾಗಿರ್ಬೋದು, ನಾವು ನಮ್ಮ ಮನಸ್ಸನ್ನು ಕೊಟ್ಟು ನಾವು ದೇವರನ್ನು ಮರೆಯುವಂಥ ಯಾವುದೇ ಒಂದು ಕೆಟ್ಟತನಗಳು, ಆ ಒಂದು ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಇರಬಾರ್ದು. ದೇವರ ಭಯದಿಂದ ಕೂಡಿದವರಾಗಿ ನಾವು ಜೀವನ ಮಾಡಬೇಕು. ಪರಿಶುದ್ಧರಾಗಿ ನಾವು ಜೀವನ ಮಾಡಬೇಕು. ಯಾಕಂದರೆ ಆ ಒಂದು ಪರಿಶುದ್ಧವಾದ ಜೀವಿತ ಅದು ಶಾಶ್ವತವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಹಾಲೆಲೂಯ. ಬಂಗಾರ ಅಲ್ಲ, ಅಪರಂಜಿ ರಾಶಿಗಳಲ್ಲ, ಅದಕ್ಕಿಂತ ಹೆಚ್ಚಾಗಿ ಯೆಹೋವನ ಭಯದಿಂದ ನಾವು ಕೂಡಿ ಜೀವನ ಮಾಡಬೇಕು. ಅದೇ ನಮಗೆ ಬಂಗಾರ, ಅದೇ ನಮಗೆ ಅಪರಂಜಿ. ಹಾಲೆಲೂಯ. ಈ ದಿನಮಾನಗಳಲ್ಲಿ ಒಂದು ವೇಳೆ ನೀವು ಯೆಹೋವನ ಭಯ ಇಲ್ಲದೆ, ಒಂದು ವೇಳೆ ಭಕ್ತಿ ಇಲ್ಲದೆ ನೀವು ಜೀವನ ಮಾಡೋದಾದರೆ ಆತನ ಬಳಿ ಬನ್ನಿರಿ, ಆತನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ದೇವರು ನಿಮ್ಮ ಜೀವಿತಗಳನ್ನು ಮಾರ್ಪಡಿಸ್ತಾನೆ. ಹಾಲೆಲೂಯ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ. ದೇವರೇ, ಕರುಣಾಳುವಾದ ಕರ್ತನೆ, ಕೃಪಾಳುವಾದ ಕರ್ತನೆ, ಮಹಿಮೆಯುಳ್ಳ ದೇವರೇ, ಮಹತ್ವವುಳ್ಳ ದೇವರೇ, ಅಪ್ಪ ಗೋಸ್ವಾಮಿ ಈ ಸಮಯದಲ್ಲಿ ದೇವರೇ, ಯಾರೆಲ್ಲ ಕರ್ತನೆ ತಮ್ಮನ್ನ ದೇವರೇ ಒಪ್ಪಿಸಿಕೊಟ್ಟು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅಪ್ಪ ನಿನ್ನ ಭಯ ಬೇಕು ದೇವರೇ, ನಿನ್ನ ಭಕ್ತಿ ಬೇಕು ದೇವರೇ ಎಂಬುದಾಗಿ ಯಾರೆಲ್ಲ ದಿನಮಾನದಲ್ಲಿ ಕೇಳ್ತಾ ಇದ್ದಾರೋ ದೇವರೇ, ನಿನ್ನ ಪರಿಶುದ್ಧ ಭಯವನ್ನು, ನಿನ್ನ ಕೃಪೆಯನ್ನು ನೀನು ಅವರಿಗೆ ಅನುಗ್ರಹ ಮಾಡಯ್ಯ. ನಿನ್ನ ಭಯಭಕ್ತಿಯ ಜೀವಿತದಲ್ಲಿ ಅವರು ಜೀವಿಸುವಂಥ ಕೃಪೆ ನೀನು ಅನುಗ್ರಹಿಸು ಸ್ವಾಮಿ. ದೇವ, ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಹೆಸರಿನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.